ಕಂತ ನರಿಬೋಳ ಗ್ರಾಮ ಮತ್ತು ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮದ ಭೀಮಾ ನದಿ ನಡುವೆ ಏನು ಸುಮಾರು 9 ವರ್ಷಗಳ ಹಿಂದೆ ಅಡಿಗಲ್ಲಾಕಿ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥ ಸೇತುವೆಗೆ 1.5 ವರ್ಷದಲ್ಲೇ ಸುಮಾರು 70% ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇನ್ನೇನು ಒಂದು 6 ತಿಂಗಳಲ್ಲಿ ಕಾಮಗಾರಿ ಮುಗಿತದೆ, ಸೇತುವೆ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲೇ ಆ ಒಂದು ಗುತ್ತೇದಾರರು ಏನು KME ಕಂಪನಿಯ MD ಆಗಿರ್ತಕ್ಕಂಥ ಗುತ್ತೇದಾರರು ಸರ್ಕಾರದಿಂದ ಬಂದಿರತಕ್ಕಂಥ ಏನು ಅನುದಾನವನ್ನ ಎತ್ತಿಕೊಂಡು ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಸುಮಾರು 7 ವರ್ಷಕ್ಕಿಂತ ಹೆಚ್ಚಾದರೂ ಕೂಡ ಇಲ್ಲಿಯವರೆಗೂ ಕಾಮಗಾರಿ ಪ್ರಾರಂಭ ಮಾಡಿರಲಿಲ್ಲ. ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವು ಕೂಡ ಎದ್ದು ಕಾಣ್ತಿತ್ತು. ಹಾಗಾಗಿ ನಾವು ಕಲಬುರಗಿಗೆ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಂಪುಟ ಸಭೆಗೆ ಆಗಮಿಸುವ ಸಂದರ್ಭದಲ್ಲಿ ನರಿಬೋಳ ಗ್ರಾಮಸ್ಥರು, ಚಾಮನೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡಿ ನಾವು ಪಾದಯಾತ್ರೆ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳ ಮುತ್ತಿಗೆ ಆಗ್ತೀವಿ ಅಂದಾಗ ಜೇವರ್ಗಿಯ ಜನಪ್ರಿಯ ಶಾಸಕರು ಮತ್ತು KKDB ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ರವರು ನರಿಬೋಳ ಗ್ರಾಮಕ್ಕೆ ಆಗಮಿಸಿ ಸೇತುವೆ ಸ್ಥಳಕ್ಕೆ ತೆರಳಿ ನಮ್ಮನ್ನೆಲ್ಲರನ್ನ ಕರೆಸಿ ಕೆಲವೇ ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿಸ್ತೇವೆ, ಅದಕ್ಕೆ ಆದಂತ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಸಹಕಾರ ಕೊಡಿ, ಮುಖ್ಯಮಂತ್ರಿಗಳು ಸಂಪುಟ ಸಭೆಗೆ ಆಗಮಿಸ್ತಾರೆ, ನಾವು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಅಂತ ಹೇಳಿದಾಗ ಅವರ ಒಂದು ಮಾತಿಗೆ ಭರವಸೆ ಕೊಟ್ಟು ನಾವು ಹೋರಾಟವನ್ನು ಹಿಂತೆ ಕಡಿದ್ವಿ. ಅದು ಆದ್ರೂ ಕೂಡ ಯಾವುದೇ ಪ್ರಗತಿ ಕಾಣದೇ ಇದ್ದಾಗ ನಾವು ಸುಮಾರು 11 ದಿನಗಳ ಕಾಲ ಕೊರೆಯುವ ಚಳಿಯಲ್ಲಿ ಏನು ಚಾಮನೂರಿನ ಭೀಮಾ ನದಿ ದಂಡೆಯ ಮೇಲೆ ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭ ಮಾಡಿದಾಗ ಆಗಿನ ಉಸ್ತುವಾರಿ ಸಚಿವರು, ಈಗಿನ ಗೃಹ ಸಚಿವರಾಗಿರ್ತಕ್ಕಂಥ ಚಿತ್ತಾಪುರ ಮತಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ಮತ್ತು ಡಾಕ್ಟರ್ ಅಜಯ್ ಸಿಂಗ್ ಜಿ ಅವರು ಆ ಒಂದು ನಮ್ಮನ್ನೆಲ್ಲರನ್ನ ಮತ್ತು ಅಧಿಕಾರಿಗಳನ್ನ ಸಂಪರ್ಕಿಸಿ ಕೆಲವೇ ದಿನಗಳಲ್ಲಿ ಆ ಒಂದು ಸಮಸ್ಯೆ ಏನಿದೆ ಬಗೆಹರಿಸಿ ಕೆಲಸ ಪ್ರಾರಂಭ ಮಾಡ್ತೀವಿ, ಹೋರಾಟ ಹಿಂಪಡೆಯಿರಿ ಎಂದಾಗ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿಗಳನ್ನ ಕಳಿಸಿಕೊಟ್ಟು ಹೋರಾಟವನ್ನ ಹಿಂಪಡಿಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಭರವಸೆ ಕೊಟ್ಟರು ಹಿಂಪಡೆದಿದ್ವಿ. ಅದಾದ್ರೂ ಕೂಡ ಸುಮಾರು 1 ವರ್ಷ ಮೇಲಕ್ತಾ ಬಂದ್ರು ಯಾವುದೇ ಪ್ರಗತಿ ಆಗಿರ್ಲಿಲ್ಲ. ಯಾವಾಗ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ಜಿ ಅವರು ಹೋರಾಟದಕ್ಕಾಗಿ ಎಚ್ಚೆತ್ತುಕೊಂಡ್ರು ಅಥವಾ ಕಾಳಜಿಯಿಂದಲೂ ಕೂಡ ಎಚ್ಚೆತ್ತುಕೊಂಡು ಸನ್ಮಾನ್ಯ ಶ್ರೀ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಯಾರು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸರ್ ಅವ್ರ ಹತ್ರ ನರಬೋಳಿ ಮತ್ತು ಚಾಮನೂರಿನ ಎಲ್ಲ ಗ್ರಾಮಸ್ಥರ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಹೆಚ್ಚಿನ ಏನು 16 ಕೋಟಿ ಹೆಚ್ಚುವರಿ ಅನುದಾನವನ್ನು ನೀವು ನೀಡಬೇಕು, ಆ ಸೇತುವೆ ಜನತೆಗೆ ಅನುಕೂಲ ಆಗ್ತದೆ, ಅನಿವಾರ್ಯ ಇದೆ ಅಂತ ಹೇಳಿದಾಗ ಅವರು ಕೂಡ ಭರವಸೆ ಕೊಟ್ಟು ಸುಮಾರು 6 ತಿಂಗಳಾಗ್ತಾ ಬಂದ್ರು ಯಾವುದೇ ಪ್ರಗತಿ ಆಗಿರ್ಲಿಲ್ಲ. ಆದ್ರೆ ನಿನ್ನೆ ದಿವಸ ಡಾಕ್ಟರ್ ಅಜಯ್ ಸಿಂಗ್ ಜಿ ಅವರು ಆ ಒಂದು ಅನುದಾನವನ್ನು ಬಿಡುಗೊಳಿಸುವ ಮುಖಾಂತರ ಇವತ್ತು ದಿವಸ ಏನು ಸೇತುವೆ ಕುರಿತು ನಿರೀಕ್ಷೆ ಇಟ್ಟಿದ್ವಿ, ನಿರಾಶೆ ಹೊಂದಿದ್ವಿ. ಆದ್ರೆ ಇವತ್ತಿನ ದಿವಸ ಹಿಂದುಳಿದ 16 ಕೋಟಿ ಮತ್ತು ಹೊಸದಾಗಿ 16 ಕೋಟಿಯನ್ನು ಬಿಡುಗಡೆ ಮಾಡಿ 32 ಕೋಟಿಯನ್ನು ಬಿಡುಗಡೆ ಮಾಡಿ ಇವತ್ತು ಏನು ಸದ್ಯದಲ್ಲೇ ಟೆಂಡರ್ ಕರೆದು 9 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ಬೇಕು ಅಂತ ಹೇಳಿ ಅಧಿಕಾರಿಗಳನ್ನು ವಾರ್ನಿಂಗ್ ಮಾಡಿದ್ದಾರೆ. ಹಾಗಾಗಿ ಸೇತುವೆಗೆ ಒಂದು ಆಶಾಭಾವನೆ ಬಂದಿರುವುದರಿಂದ, ಸಾರ್ವಜನಿಕರು ಕೂಡ ಒಂದು ಆಶಾಭಾವನೆ ಬಂದಿರುವುದರಿಂದ ಹಾಗಾಗಿ ಸನ್ಮಾನ್ಯ ಶಾಸಕರಿಗೆ ಜೇವರ್ಗಿ ಮತ್ತು ಜೇವರ್ಗಿ ತಾಲೂಕಿನ ಮತ್ತು ನರಿಬೋಳ ಮತ್ತು ಚಾಮನೂರಿನ ಜನತೆಯ ಪರವಾಗಿ ಡಾಕ್ಟರ್ ಅಜಯ್ ಸಿಂಗ್ ಜಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅದು ಕೂಡಲೇ ಏನು 9 ತಿಂಗಳ ಒಳಗಾಗಿ ಅಂತ ಇದ್ರೆ ಆ ತಮ್ಮ ಒಂದು ಆದೇಶದಂತೆ 9 ತಿಂಗಳ ಒಳಗಾಗಿ ಕೂಡಲೇ ಟೆಂಡರ್ ಅನ್ನು ಕರೆಯುವ ಮುಖಾಂತರ ಕೆಲಸ ಪ್ರಾರಂಭಿಸುವ ಮುಖಾಂತರ 9 ತಿಂಗಳ ಒಳಗೆ ಕೆಲಸ ಮುಗಿಸ್ಬೇಕು. ಅದ್ರ ಜೊತೆಗೆ ಏನು ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ಎಲ್ಲ ಚಾಮನೂರಿನಲ್ಲಿರ್ತಕ್ಕಂಥ ಎಲ್ಲಾ ರೈತರು ತಮ್ಮ ಭೂಮಿಯನ್ನ ಈಗಾಗಲೇ ನೇರವಾಗಿ ಖರೀದಿ ಕೊಟ್ಟಿದ್ದಾರೆ. ಆದ್ರೆ ನರಬೋಳದಲ್ಲಿ ಕೂಡ ಕೆಲವೊಬ್ರು ಕೊಟ್ಟಿದ್ದಾರೆ, ಇನ್ನೂ ಕೆಲವೊಬ್ರು ಕೊಟ್ಟಿಲ್ಲ. ಹಾಗಾಗಿ ಆ ಒಂದು ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಆ ರೈತರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ಕೂಡಲೇ ತಾವು ಏನು ಭೂಮಿಗೆ ಎಷ್ಟು ಸರ್ಕಾರದಿಂದ ಬರುವಂತ ಸೌಲಭ್ಯ ಪಡೆಯುವ ಮುಖಾಂತರ ಈಗ ಕೆಲಸಕ್ಕೆ ಅಡ್ಡಿಪಡಿಸಿದಂತೆ ಏನು ಸರ್ಕಾರದ ಒಂದು ನಿಯಮ ಏನಿದೆ ಅದ್ರ ಪ್ರಕಾರ ಒಂದು ನೋಟಿಸ್ ಮಾಡುವ ಮುಖಾಂತರ ಅವರಿಗೆ ಒಂದು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಅಜಯ್ ಸಿಂಗ್ ಅವರಿಗೆ ಕೂಡ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ, ಆ ಒಂದು ರೈತರ ಮನವೊಲಿಸುವ ಮುಖಾಂತರ ಕೆಲಸಕ್ಕೆ ಅಡ್ಡಿ ಬರದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಹಾಗಾಗಿ ಅಜಯ್ ಸಿಂಗ್ ಅವರು ಕೂಡ ಆ ರೈತರ ಮನವೊಲಿಸಿ ಅವರ ಏನ್ ಸರ್ಕಾರಕ್ಕೆ ಏನು ಒಂದು ಅವರು ನೋಟಿಫಿಕೇಶನ್ ಮಾಡಿಕೊಡ್ಬೇಕು, ಒಂದು ಮನವಿ ಪತ್ರ ಕೊಡುವ ಮುಖಾಂತರ ನಾವು ಕೆಲಸಕ್ಕೆ ಅಡ್ಡಿಪಡಿಸುವುದಿಲ್ಲ ಅಂತ ಹೇಳ್ಕಿಸಿಂದ ಏನೋ ಒಂದು ಮನವಿ ಪತ್ರಕ್ಕೆ ಇದ್ರೆ ಅದನ್ನ ಕೊಡಿಸುವ ಕೆಲಸನೂ ಕೂಡ ನಾವು ಡಾಕ್ಟರ್ ಸಾಹೇಬ್ರು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ತಮ್ಮ ಮಾಧ್ಯಮ ಮುಖಾಂತರ ಹೇಳಿ ಇವತ್ತು ರೈತರಿಗೂ ಕೂಡ
ಈ ಹೋರಾಟಕ್ಕೆ ಇಲ್ಲಿದವರೆಗೆ ಭಾಗವಹಿಸಿ ಬೆಂಬಲ ನೀಡಿರ್ತಕ್ಕಂಥ ಎಲ್ಲ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಸೇರಿದಂತೆ ಸಾರ್ವಜನಿಕರಿಗೂ ಕೂಡ ನಾನು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮತ್ತು ಎರಡು ಗ್ರಾಮಸ್ಥರ ಪರವಾಗಿ ಅಭಿನಂದನೆ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಏನು ಕೆಲವೊಂದು ಭೂಮಿ ಉಳಿದಿದೆ ನೋಟಿಫಿಕೇಶನ್ ಮಾಡ್ತಕ್ಕಂಥದ್ದು, 417 ಮಾಡ್ತಕ್ಕಂಥದ್ದು, ಅದು ಕಾರ್ಯ ಪ್ರಾರಂಭ ಮಾಡಬೇಕು. ಅದರ ಜೊತೆಗೆ ಕೂಡಲೇ ಕೆಲಸ ಪ್ರಾರಂಭ ಮಾಡಿ ಏನು KMU ಕಂಪನಿಯನ್ನು ಫ್ರಾಡ್ ಕಂಪನಿ ಇದೆ ಆ ಕಂಪನಿಯನ್ನು ಹೊರತುಪಡಿಸಿ ಒಳ್ಳೆಯ ಕಂಪನಿಗೆ ಒಂದು ಕಾಮಗಾರಿಗೆ ನೀಡಿ 9 ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು. ಡಾಕ್ಟರ್ ಅಜಯ್ ಸಿಂಗ್ ಜಿ ಅವರು ಮುಗಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಹೊಂದಿದ್ದೇವೆ. ಅದರ ಜೊತೆಗೆ ಏನು 2ನೇ ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿಗಳು ಆಗ್ತಾರ ಅಂತ ಒಂದು ಆಶಾಭಾವನೆ ಇದೆ. ಡಾಕ್ಟರ್ ಅಜಯ್ ಸಿಂಗ್ ಜಿ ಅವರು ಮಂತ್ರಿಗಳಾಗಿ ಆ ಕೆಲಸ ಪ್ರಾರಂಭ ಮಾಡ್ಲಿ ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೂ ಕೂಡ ಹಾರೈಸ್ತಾ, ಹೈಕಮಾಂಡ್ ಕೂಡ ಡಾಕ್ಟರ್ ಅಜಯ್ ಸಿಂಗ್ ಅವರ ಮೇಲೆ ಕೃಪೆ ತೋರ್ಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತಾ ನನ್ನ ಮಾಧ್ಯಮ ಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.